ಮಂಡ್ಯ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರು ಮೈಸೂರಿನ ಮೂಡಾ ವಿಚಾರ ಸಂಬಂಧಪಟ್ಟಂತ ವಿಚಾರದಲ್ಲಿ ಮಾತಾಡಿದಂತ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ನಮ್ಮ ನಾಯಕರಾದ DK ಶಿವಕುಮಾರ್ ಅವರನ್ನ ಎಳೆದು ತಂದಿರ್ತಕ್ಕಂಥದ್ದು, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಇತರ ಎಲ್ಲ ಒಗ್ಗಟ್ಟಿನ ಈ ನಮ್ಮ ಬಹುಮತದ ಸರ್ಕಾರವನ್ನ ಗೊಂದಲಗೊಳಿಸ್ತಕ್ಕಂಥ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳು ಈಗ ಹಿನ್ನೆಲೆ ಇದ್ದಾರೆ. ಈ ಮೂಡಾ ವಿಚಾರ ಸಂಬಂಧಪಟ್ಟಂತ ಅನ್ನುವಂಥ ಕುಚೋದ್ಯದ ಹೇಳಿಕೆಯನ್ನು ನೀಡುವ ಮೂಲಕ ನಮ್ಮಲ್ಲಿ ಗೊಂದಲಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಬಹಳ ಮುಖ್ಯವಾಗಿ ನಮ್ಗೆಲ್ಲರೂ ಗೊತ್ತಿದೆ, ಈ ಮೂಡಾ ವಿಚಾರ ಸಂಬಂಧಪಟ್ಟಂತ ಹಲವು ಮಾಹಿತಿಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಜನತೆ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಮಂಡಿಸಿದ್ದಾರೆ. ಈ ನಮ್ಮ ಬಹಳ ಜನಪ್ರಿಯ ಇಡೀ ರಾಷ್ಟ್ರದಲ್ಲಿ ಮನಮಾತಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಅದೇ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರಾದ ಲೇಯರ್ ಸಿಂಗ್ ಅವರು ಟೀಕೆ ಮಾಡುವ ಮೂಲಕ ಅದರ ಅವಶ್ಯಕತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರ ಸಂಬಂಧಪಟ್ಟಂಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಏನು ಮೈತ್ರಿ ಸರ್ಕಾರವನ್ನ ರಾಷ್ಟ್ರದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅವರು ಮಾತಾಡಬೇಕು. ಜೊತೆಗೆ ಒಂದು ವೇಳೆ ಆ ರೀತಿ ಈ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇದ್ರೆ ವಿರೋಧ ಪಕ್ಷದಲ್ಲಿ ಅದನ್ನು ಕೂಡ ಜನತೆ ಮುಂದೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು ತಕ್ಕಂಥ ವಿಚಾರದಲ್ಲಿ ಮುಂದಾಗಬೇಕು. ಬಹಳ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವೆ ಇರ್ತಕ್ಕಂಥ ಸಾಮರಸ್ಯದ ಅತ್ಯುತ್ತಮವಾದ ಒಂದು ಸರ್ಕಾರವನ್ನ ಮಾನ್ಯ ಕೇಂದ್ರ ಸಚಿವರು ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದವರಿಗೆ ಹೇಳ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿ ಇರೋ ತರ ಈ ತರ ಎತ್ಕೊಳ್ತಕ್ಕಂಥ ಪ್ರಕ್ರಿಯೆನ ಬಿಡಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ. ಬಹಳ ಮುಖ್ಯವಾಗಿ ನಿನ್ನೆ ಕಾವೇರಿ ಪ್ರಾಧಿಕಾರ ಮತ್ತೊಂದು ಮರಣ ಶಾಸನವನ್ನ ಜಿಲ್ಲೆ ಜನತೆಗೆ ಕೊಟ್ಟಿದ್ದಾರೆ. ಪ್ರತಿನಿತ್ಯ 11,000 ಕ್ಯೂಸೆಕ್ ಸರಿಸ್ತಕ್ಕಂಥ ಒಂದು ಮರಣ ಶಾಸನದ ವಿರುದ್ಧ ಕಳೆದ 20 ವರ್ಷಗಳಿಂದ ಮಂಡ್ಯದಲ್ಲಿ ಯಾರು ಲೋಕಸಭಾ ಸದಸ್ಯರಿದ್ರು ಆ ಯಾವಾಗಲೂ ಕೂಡ ಕೇಂದ್ರದಲ್ಲಿ ವಿರೋಧವಾದ ಸರ್ಕಾರ ಇರ್ತಾ ಬಂದಿತ್ತು. ಈಗ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಒಂದೇ ಪಕ್ಷ, ಇಲ್ಲಿರ್ತಕ್ಕಂಥವರು ಕೂಡ ಅದರ ಜವಾಬ್ದಾರಿಯುತ ಅದರಲ್ಲೂ ಕೂಡ ಪ್ರಭಾವಶಾಲಿ ಸಚಿವರಾಗಿದ್ದಾರೆ. SM ಕೃಷ್ಣ ಆದ ನಂತರ ಬಹುಶಃ ಮಂಡ್ಯಕ್ಕೆ ಯಾರು ಕೂಡ ಕೇಂದ್ರ ಸಚಿವರಾಗ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಅಲ್ಪಾವಧಿ ಅದು ರಾಜ್ಯ ಸಚಿವರು, ಕೇಂದ್ರ ಸಚಿವರು ಕ್ಯಾಬಿನೆಟ್ ದರ್ಜೆ ಸಿಕ್ಕಿರ್ತಕ್ಕಂಥದ್ದು. ಅದು ಈ ಜೊತೆಗೆ ಅವರು ಚುನಾವಣಾ ಭರವಸೆ ಕೂಡ ಕೊಟ್ಟಿದ್ರು, ನಮಗೆ ಒಂದು ಜವಾಬ್ದಾರಿಯನ್ನು ನೀಡದೆ ಆದ್ರೆ, ನಮ್ಮ ಸರ್ಕಾರ ರಚನೆ ಆದದ್ದೇ ಆದ್ರೆ ನಾವು ಕಾವೇರಿ ಸಮಸ್ಯೆಯನ್ನ ಮತ್ತು ಮೇಕೆದಾಟು ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸ್ತೀನಿ ಅಂತ ಅವರು ಆಯ್ಕೆಯಾದ 1 ತಿಂಗಳು ನಾಳೆ ದಿನಕ್ಕೆನೆ 15 ದಿನಕ್ಕೆ 12 ದಿನಕ್ಕೆನೆ ಈಗ ಒಂದು ದೊಡ್ಡ ಸಮಸ್ಯೆ ಜಿಲ್ಲೆ ಬಂದೊದಗಿದೆ. ಮಳೆನೂ ಕೂಡ ಸಮಸ್ಯೆ ಆಗ್ತಾ ಇಲ್ಲ. ಆ ನಡುವೆ 11,000 ಬಿಡ್ತಕ್ಕಂಥ ಒಂದು ಆದೇಶ ಏನಿದೆ ಪ್ರಾಧಿಕಾರದ್ದು, ಅದು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದ ರೈತರಿಗೆ ಒಂದು ಮರಣ ಶಾಸನ. ಇದರ ವಿರುದ್ಧ ಮಾನ್ಯ ಕೇಂದ್ರ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ ಪ್ರಧಾನಮಂತ್ರಿಗಳ ಹತ್ರ ತಮ್ಮ ವಿಚಾರವನ್ನು ಮಂಡಿಸಿ ಮಂಡ್ಯ ಜಿಲ್ಲೆಯ ಜನತೆಯ ನೋವನ್ನ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೀವಿ. ಜೊತೆಗೆ ಅವರು ಜನತಾ ದರ್ಶನಕ್ಕೆ ಬಂದಂತ ಸಂದರ್ಭದಲ್ಲಿ ಅರ್ಜಿ ಬಂದಂತ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾವೆಲ್ಲೂ ಕೂಡ ಚನ್ನಪಟ್ಟಣದಲ್ಲೂ ಕೂಡ 10,000 ಅರ್ಜಿ ಬಂದಿದ್ದಾರೆ ಅಂತ. ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಜನತಾ ಸಂಪರ್ಕ ಸಭೆ ಮಾಡಿದಾಗ ಅರ್ಜಿ ಬರ್ತಕ್ಕಂಥದ್ದು, ಪರಿಹಾರ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ, ಪ್ರತಿನಿಧಿಯಾದವರ ಜವಾಬ್ದಾರಿ. ಅದರಲ್ಲಿ ಯಾವುದೇ ರೀತಿಯಾದ ಇಷ್ಟೊಂದು ಸಮಸ್ಯೆ ಬಂದಿದೆ, ಈಗ ಯಾವ ಪರಿಹಾರ ಮಾಡ್ತಿರಲ್ಲ ಅಂತಕ್ಕಂಥ ಒಂದು ಉದಾಸೀನ ಮಾತನ್ನ ಆಡ್ತಕ್ಕಂಥ ಔಚಿತ್ಯ ಅಲ್ಲ. ದಯಮಾಡಿ ತತ್ಕ್ಷಣದಿಂದ ಬಂದಿರತಕ್ಕಂಥ ಕಾವೇರಿ ಪ್ರಾಧಿಕಾರದ ಆದೇಶವನ್ನ ದಯಮಾಡಿ ಇದನ್ನ ತಡೆ ಹಿಡಿತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಮುಂದಾಗಬೇಕು ಅಂತ ತಮ್ಮೆಲ್ಲರ ಮೂಲಕ ಅವರಿಗೆ ನಾವು ಮನವಿ ಮಾಡ್ತೇವೆ. ಈ ನಾಳೆಗಳೇ ಬಿಡಬೇಕು ಅಂತಕ್ಕಂಥ ಆದೇಶ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ದಯಮಾಡಿ
ತಮ್ಮ ಪ್ರತಿಕ್ರಿಯೆ ಮತ್ತು ತಮ್ಮ ಒಂದು ಪ್ರಭಾವವನ್ನು ಬೆಳೆಸಿ ಈ ಒಂದು ಪ್ರಾಧಿಕಾರದ ತೀರ್ಪನ್ನ ಆದಷ್ಟು ಬೇಗ ಹಿಂಪಡಿತಕ್ಕಂಥ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಈಗ ಅವ್ರು ಕೂಡ ನೀವೇನ್ ಮಾಡ್ತಿದ್ದೀವಿ, ಕಾವೇರಿ ಪ್ರಾಧಿಕಾರ ಟ್ರಿಬ್ಯುನಲ್ ಫೈನಲ್ ಅವಾರ್ಡ್ ಆದ ನಂತರ ಅದರ ಅಂತಿಮ ಅಥಾರಿಟಿ ಕೇಂದ್ರ ಸರ್ಕಾರದ ಸಮಿತಿಗೆ ಇದೆ ಹೊರತು ಇದರಲ್ಲಿ ರಾಜ್ಯ ಸರ್ಕಾರದ್ದು ಬಹುತೇಕ ಹೋರಾಟ ಮಾಡ್ತೀವಿ ಅಂತಂದ್ರೆ ಸದನದಲ್ಲಿ ವಿಷಯವನ್ನ ತಂದು ನಮಗೆ ಆಗ್ತಕ್ಕಂತ ಅವಕಾಶ ಕಡಿಮೆ. ಈ ಕಳೆದ ಗೌರ್ಮೆಂಟ್ ಅಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಈ ರೀತಿಯ ಒಂದು ಠರಾವನ್ನ ಸದನದಲ್ಲಿ ಮಂಡಿಸಿದ್ರು. ಕುಡಿಯ ನೀರಿನಗೋಸ್ಕರ ನಾವು ನೀರನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನಮ್ಮ ನ್ಯಾಯ ಏನವತ್ತು ನಾರಿಮಂಡಲ ಟೀಮ್ ಏನಿತ್ತು ಅದನ್ನ ಬಹಳ ತೀಕ್ಷ್ಣವಾಗಿ ಈ ರೀತಿ ಸುಪ್ರೀಂ ಕೋರ್ಟ್ ಆರ್ಡರ್ಗೆ ವಿರುದ್ಧ ಹೋಗ್ತಕ್ಕಂಥದ್ದು ಮುಂದಿನ ಒಳ್ಳೆ ಬೆಳವಣಿಗೆ ಅಲ್ಲ ಅಂತಂದಾಗ್ಲೂ ಕೂಡ ಸದನದಲ್ಲಿ ಆ ವಿಷಯವನ್ನು ಮಂಡಿಸಿದ್ರು. ಆದ್ರೆ ಈಗ ಅಂತ ಅವಶ್ಯಕತೆ ಅಂತ 20 ವರ್ಷದ ನಂತರ ಮಂಡ್ಯ ಲೋಕಸಭಾ ಸದಸ್ಯರು ನಮ್ಮ ಒಂದು ವ್ಯಾಪ್ತಿನಲ್ಲಿ ಸಚಿವರಾಗಿರೋದ್ರಿಂದ ಆ ಒಂದು ಜವಾಬ್ದಾರಿನ ಆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವ್ರ ಮೂಲಕ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಅವರು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಒಂದು ಔಚಿತ್ಯ ಜೊತೆಗೆ ಅವಶ್ಯಕತೆ ಇದೆ. ಅವ್ರ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ನಿಮ್ಮ ಒಕ್ಕೂಟ ಇರೋದ್ರಿಂದ ಜನತೆಯ ಮತ್ತೆ ಅಲ್ಲಿರ್ತಕ್ಕಂಥ ಮನವಿ ಮೇರೆಗೆ ಅವರು ಪ್ರಾಧಿಕಾರಕ್ಕೆ ಹೋಗಿದ್ದಾರೆ. ಈಗ ಪ್ರಾಧಿಕಾರ ತೀರ್ಮಾನ ತಗೋಬೇಕಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಕಾವೇರಿ ಕೊಳ್ಳದ ರೈತರದ್ದು ಯಾವುದೇ ರೀತಿಯಾದ ಕುಡಿಯ ನೀರಿನ ಮತ್ತೊಂದು ಮಗುವಿನ ಸಮಸ್ಯೆನೇ ಇದ್ದೇ ಇದ್ದಾಗ ಈ ರೀತಿ ನಾವು ಆದೇಶ ಮಾಡ್ತಕ್ಕಂಥದ್ದು ಸಾಧುವಲ್ಲ. ತಮಿಳುನಾಡು ಮೆಟ್ಟೂರು ಜಲಾಶಯದಲ್ಲಿ ಎಷ್ಟು ನೀರಿದೆ ಏನು ಅದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಯಾರಿಗೂ ಗೊತ್ತಿಲ್ಲ, ಯಾರು ಬಿಡಲ್ಲ. ಒಂದು ವಾಹಿನಿಯವರು ಅಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡಿಕೊಂಡು